ಕ್ವಿಕ್ 25ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಹಲ್ಗಾಮ್ ಭಯೋತ್ಪಾದನಾ ದಾಳಿಯನ್ನು ಪ್ರಸ್ತಾಪಿಸಿದ್ದಾರೆ. ಕೆಲವು ರಾಷ್ಟ್ರಗಳು ಭಯೋತ್ಪಾದಕ ಸಂಘಟನೆಗಳಿಗೆ ನೀಡುವ ಬಹಿರಂಗ ಬೆಂಬಲವನ್ನು ಇನ್ನು ಮುಂದೆ ಸಹಿಸಿಕೊಳ್ಳಬಹುದೇ ಅಂತ ಕೇಳುವ ಮೂಲಕ ಪಾಕಿಸ್ತಾನಕ್ಕೆ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ. ಪಾಕಿಸ್ತಾನಿ ಪ್ರಧಾನಿ ಶಹಬಾಜ್ ಶರೀಫ್ ಉಪಸ್ಥಿತಿಯಲ್ಲಿಯೇ ಮೋದಿ ನೆರೆ ರಾಷ್ಟ್ರಕ್ಕೆ ಚಾಟಿ ಬೀಸಿದ್ದಾರೆ. ಭಯೋತ್ಪಾದನೆಯಿಂದ ಕಳೆದ 4 ದಶಕಗಳಿಂದ ಭಾರತ ಹೊಡೆತ ತಿಂದಿದೆ. ಭಯೋತ್ಪಾದನೆ ವಿರುದ್ಧ ಹೋರಾಟ ನಡೆಸ್ತಾ ಇರುವ ಭಾರತಕ್ಕೆ ಬೆಂಬಲ ನೀಡುತ್ತಾ ಇರುವಂತಹ ಪಾಲುದಾರ ರಾಷ್ಟ್ರಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಯಲ್ಲಿ ವಿಶ್ವದ 3 ಪ್ರಬಲ ನಾಯಕರ ಸಮಾಗಮವಾಗಿದೆ. ಭಾರತ ಪ್ರಧಾನಿ ನರೇಂದ್ರ ಮೋದಿ, ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭೇಟಿಯಾದರು. ಈ ವೇಳೆ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಸಂಭಾಷಣೆ ನಡೆಸಿದರು. ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದ ಪ್ರಧಾನಿ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ಪುಟಿನ್ ಒಂದೇ ಕಾರಿನಲ್ಲೇ ಪ್ರಯಾಣಿಸುವ ಮೂಲಕ ಅಮೆರಿಕಾಗೆ ಪರೋಕ್ಷವಾಗಿ ಶಕ್ತಿ ಪ್ರದರ್ಶನ ತೋರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಉಭಯ ನಾಯಕರ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಯಲಿದೆ. ಧರ್ಮಸ್ಥಳ ಬುರುಡೆ ಕೇಸ್ ಮಹಜರು ವೇಳೆ ಸ್ಫೋಟ ಮಾಹಿತಿ ಫೈಲ್ ಆಗಿದೆ. ಬೆಂಗಳೂರಿನಲ್ಲಿ ಬುರುಡೆ ಪ್ಲಾನ್ಗೂ ಮುನ್ನ ಜಯಂತ್ ಮನೆಯಲ್ಲಿ ಚೆನ್ನೈನ ಮೊದಲ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ನೂರಾರು ಶವ ಹೂತಿಟ್ಟಿರುವ ಕುರಿತು ಚೆನ್ನೈನ ವಿಡಿಯೋವನ್ನು ರೆಕಾರ್ಡ್ ಮಾಡಲಾಗಿದೆ. ಧರ್ಮಸ್ಥಳ ಕೇಸನ್ನ 2 ವರ್ಷಗಳ ಹಿಂದೆಯೇ ಹೆಣೆಯಲಾಗಿತ್ತು ಅಂತ ಮೂಲಗಳು ತಿಳಿಸ್ತಾ ಇದೆ. 2 ವರ್ಷಗಳ ಹಿಂದೆ ಬಂಧಿತ ಚೆನ್ನಯ್ಯ ಹೆಣ ಹೂತಿದ್ದ ಜಾಗ ಮಟ್ಟಣ್ಣನವರಿಗೆ ತೋರಿಸಿದ್ದ. ಬಂಗ್ಲಗುಡ್ಡ ನೇತ್ರಾವತಿ ನದಿ ತಟದಲ್ಲಿ ಮೊದಲೇ ಟ್ರಯಲ್ ಕೂಡ ನಡೆಸಿದ್ದ. ಗಿರೀಶ್ ಮಟ್ಟಣ್ಣನವರ ನಿರ್ದೇಶನದಂತೆಯೇ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಬಳಿಕ ಆತನ ಸೂಚನೆಯಂತೆ ಜಯಂತ್ ಡಿಲೀಟ್ ಮಾಡಿದರು. ಹಲವು ಮುಖಂಡರ ಜೊತೆ ಚೆನ್ನಯ್ಯ ಜಯಂತ್ ಸಭೆ ನಡೆಸಿರುವ ವಿಷಯ ಬೆಂಗಳೂರಿನಲ್ಲಿ ನಡೆದಂತಹ ಮಹಜರು ವೇಳೆ ಬಯಲಾಗಿದೆ. ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು ಎಸ್ಐಟಿ ತೀವ್ರಗೊಳಿಸಿದೆ. 3 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದಿದೆ. ಒಂದು ಕೀಪ್ಯಾಡ್ ಫೋನ್, ಒಂದು ಆಂಡ್ರಾಯ್ಡ್ ಫೋನ್, ಸುಜಾತಾ ಭಟ್ ಫೋನ್ ಕೂಡ ಸೀಸ್ ಆಗಿದೆ. ಕಾಲ್ ಲಿಸ್ಟ್ ಮತ್ತು ಡೇಟಾ ರಿಟ್ರೀವ್ ಮಾಡ್ತಾ ಇದೆ. ಮಾನವ ಹಕ್ಕು ಆಯೋಗದ ಅಧಿಕಾರಿಯ ಹೆಸರಲ್ಲಿ ಸುಳ್ಳು ಮಾಹಿತಿ ಕೊಟ್ಟ ಹಿನ್ನೆಲೆ ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಹಾಗೂ ಮದನ್ ಬುಗುಡಿ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯ ಬಿಜೆಪಿ ನಾಯಕರು ಧರ್ಮಸ್ಥಳದ ಮಂಜುನಾಥನ ದರ್ಶನ ಪಡೆದರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಪರಿಷತ್ ವಿಪಕ್ಷ ನಾಯಕ ನಾರಾಯಣಸ್ವಾಮಿ, ಶಾಸಕರಾದ ಮುನಿರತ್ನ, ಮುನಿರಾಜು ಸೇರಿ ಹಲವರು ಸಾಥ್ ಕೊಟ್ಟರು. ಸಮಾವೇಶಕ್ಕೂ ಮುನ್ನ ಕಾರ್ಯಕರ್ತರ ಜೊತೆ ವಿಜೇಂದ್ರ ಮಾತುಕತೆ ನಡೆಸಲಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವತ್ತು ಮೈಸೂರಿಗೆ ಆಗಮಿಸಲಿದ್ದಾರೆ. ಮಧ್ಯಾಹ್ನ 3:10ಕ್ಕೆ ಮಂಡಕಳ್ಳಿ ಏರ್ಪೋರ್ಟ್ಗೆ ಆಗಮಿಸುವ ಮುರ್ಮು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಳಗ್ಗೆ 8:50ಕ್ಕೆ ಮೈಸೂರು ಅರಮನೆಗೆ ಭೇಟಿ ಕೊಟ್ಟು ನಂತರ ಚೆನ್ನೈಗೆ ತೆರಳುತ್ತಾರೆ. ಮೈಸೂರಿನ ಮೈಲಾರಿ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಇಡ್ಲಿ ದೋಸೆ ಸೇವಿಸಿದ್ದಾರೆ. ಸಿಎಂಗೆ ಸಚಿವ ಕೆ ವೆಂಕಟೇಶ್, ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ, ಐಜಿಪಿ ಬೋರ್ಲಿಂಗಯ್ಯ, ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸಾಥ್ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಗಿದೆ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತಾರಣ್ಯ ಪ್ರದೇಶದಲ್ಲಿ 13 ಕಾಡಾನೆಗಳ ತಂಡ ಕಾಣಿಸಿಕೊಂಡಿತು. ಹಿಂದೆಂದೂ ಇಷ್ಟು ಆನೆಗಳು ಸಫಾರಿ ವೇಳೆ ಕಾಣಿಸಿಕೊಂಡಿದ್ದಿರಲಿಲ್ಲ ಅಂತ ಪ್ರವಾಸಿಗರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸ್ಯಾಂಡಲ್ವುಡ್ನ ಹಾಸ್ಯ ನಟ ಚಿಕ್ಕಣ್ಣ ಸದ್ದುಗದ್ದಲ ಇಲ್ಲದೆ ಹಸಿಮಣೆ ಇರೋದಕ್ಕೆ ಸಜ್ಜಾಗಿದ್ದಾರೆ. ಮಂಡ್ಯದ ಯುವತಿಯ ಜೊತೆ ಉಪಾಧ್ಯಕ್ಷನ ಮದುವೆ ಫಿಕ್ಸ್ ಆಗಿದೆ. ಪಾವನ ಅವರನ್ನ ಚಿಕ್ಕಣ್ಣ ವರಿಸಲಿದ್ದಾರೆ. ನಿಶ್ಚಿತಾರ್ಥ ಮದುವೆ ದಿನಾಂಕ ಮುಂದಿನ ವಾರ ನಿಗದಿಯಾಗುವ ಸಾಧ್ಯತೆ ಇದೆ.